ನಮ್ಮ ಎಲ್ಲ ಕನ್ನಡ ಒಕ್ಕೂಟದವರು ಬಂದಿದ್ದಾರೆ. ನಾವು ಯಾವತ್ತೂ ನಿಮ್ಮ ಜೊತೆಲಿ ಪ್ರೀತಿ, ಅಭಿಮಾನ, ವಿಶ್ವಾಸ ಇಟ್ಕೊಂಡಿದ್ವಿ. ಬಹಳ ಜನ ಇಲ್ಲಿ ಯಾವಾಗಲೂ ಬರ್ತಾ ಇದ್ದೀರಿ. ನಾವು ಆಗಲೇ ಹೇಳ್ದಂಗೆ ಇನ್ನೂ ಬರಬೇಕು, ಇನ್ನು 3-4 ಸಾರಿ ಬರ್ತೀರಿ ನೀವು. ಈ ಸ್ಥಳ ಹಂಗೆ ಕಟ್ಟಾಗ ಬರ್ತೀರಿ. ಸಂತೋಷ. ಇವಳು ನನ್ನ ಮಗಳು, ನಮ್ಮ ಪರಿಚಯ ಮಾಡಿಸಿದ್ದೀನಿ. ಅವನು ನನ್ನ ಮಗಳು ಮಗ, ಇವರು ಸರಿ. ಅದು ಏನಾಗಿತ್ತು ಅಂತಂದ್ರೆ, ಈ ನಿವೃತ್ತಿ ಅಂತ ಹೇಳಿದ್ರಲ್ಲ ನೀವು, ಹೇಳ್ಬಾರ್ದು. ಅದ್ಯಾಕೆ ಹೇಳ್ಬೇಕು ನೀವು? ಯಾರು ನೀವು ನಿವೃತ್ತಿ ಮಾಡ್ಕೊಳ್ಳಿ? ನೀವ್ಯಾರು? ಯಾರು ಅಲ್ಲ, ನೀವ್ಯಾರು? ಜನ ನಿಮ್ಮನ್ನ ಎಲ್ಲಾದ್ರೂ ಒಂದ್ ಕಡೆ ಒಂದ್ ಸಭೆಲಾದ್ರೂ ನೀವು ಬೇಡಿ ಅಂತ ಹೇಳಲಿ ಇಲ್ವೇ? ಈಗ ಬಹಳ ಪಕ್ವಾಗ್ಬಿಟ್ಟಿದ್ದೀರಿ. ಮೊದಲ ತರ ಸಿದ್ದರಾಮಯ್ಯ ಖಂಡಿತ ಅಲ್ವೇ ಅಲ್ಲ. ಭಾರಿ ಪಕ್ವಾಗ್ಬಿಟ್ಟಿದ್ದೀರಿ. ಏನೇ ಅದು ಹೆದರ್ಬೇಕಾಗಿಲ್ಲ, ಭದ್ರವಾಗಿದೆ. ಮತ್ತೆ ಈ ರಾಜ್ಯದಲ್ಲಿ ಒಬ್ರು ಮುಖ್ಯಮಂತ್ರಿ ಆದವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಬೇಕು. ಅದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರಿಗೆ ಆ ಪ್ರಶ್ನೆ ಬಂದಿದೆ, ಶಕ್ತಿಯಿಂದಿದ್ದಾರೆ. ನಾವು ನೋಡ್ತಾ ಇರೋದು, ಅವರ ಮನೆಗೆ ಹೋದಾಗಲೆಲ್ಲ ನಾನು ಅವ್ರು ನಡೆಯೋದು ಗಿಡದಲ್ಲಿ ನೋಡ್ತಾ ಇರ್ತೀನಿ. ಭದ್ರವಾಗಿದ್ದಾರೆ, ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ನೂ ಒಂದು 10 ವರ್ಷ ಏನು ಮಾತಾಡೋಂಗಿಲ್ಲ ಅಂತ ಅನ್ನಿಸ್ತದೆ. ನಾವು ಮೊನ್ನೆ ಮಾತಾಡಿದೆ ಒಂದು ಸಂದರ್ಭದಲ್ಲಿ. ಆಯ್ತಾ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಎಂದೆಂದು ನಾವು ಬಹಳ ಪ್ರೀತಿ ಅಭಿಮಾನದ ಮೇಲೆ ರಾಜ್ಯೋತ್ಸವ ಇದು ಮಾಡ್ತೀವಿ. ಈ ರಾಜ್ಯೋತ್ಸವ 62 ವರ್ಷಗಳ ಕಾಲ ನಡೆದಿರುವ ರಾಜ್ಯೋತ್ಸವ. ಇಲ್ಲೇ 62 ವರ್ಷದಿಂದ ನಿರಂತರವಾಗಿ ರಾಜ್ಯೋತ್ಸವ ಮಾಡಿರ್ತಕ್ಕಂಥವರು ವಾಟಾಳ್ ನಾಗರಾಜ್ ಒಬ್ಬರೇ. ಇದು ಈ ದೃಷ್ಟಿಯಿಂದ ತಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು, ಬೆಂಗಳೂರಿನಲ್ಲಿ ಪರಭಾಷೆಯವರ ದಾಂಧಲೆ, ದಬ್ಬಾಳಿಕೆ, ಕನ್ನಡಿಗರು ಕಣ್ಣೀರಿಡ್ತಾ ಇದ್ದಾರೆ. ಪರಭಾಷೆಯವರ ಬಗ್ಗೆ ಎಚ್ಚರ ಇರಲೇಬೇಕು. ತಮಗೆ ಹೇಳ್ತಾ ಇದ್ದೀನಿ, ಪರಭಾಷೆಯವರ ಬಗ್ಗೆ ಅಕಸ್ಮಾತ್ ನೀವು ಚಿಂತನೆ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕನ್ನಡಿಗರು ದಂಗೆ ಹೇಳ್ತಾರೆ. ಬೀದಿಯಲ್ಲಿ, ರಸ್ತೆಯಲ್ಲಿ ಕೆಲಸಕ್ಕಾಗಿ ಕನ್ನಡಿಗರು ದಂಗೆ ಹೇಳ್ತಾರೆ. ಅಲ್ಲಿವರೆಗೆ ನೀವು ಸಂಪೂರ್ಣ ಕನ್ನಡಿಗರೇನು, ಈ ರಾಜ್ಯ ಬಿಹಾರ ಅಲ್ಲ, ಉತ್ತರ ಪ್ರದೇಶ ಅಲ್ಲ, ಹಿಂದಿ ರಾಜ್ಯ ಅಲ್ಲ. ಇದು ಇಡೀ ರಾಜ್ಯ ಕನ್ನಡಿಗರ ರಾಜ್ಯ. ಕರ್ನಾಟಕ ಏಕೀಕರಣ ಆದದ್ದು ಕನ್ನಡಿಗರಿಗಾಗಿ, ಕರ್ನಾಟಕ ನಾಮಕರಣ ಆದದ್ದು ಕನ್ನಡಿಗರಿಗಾಗಿ. ನೀವು ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು. ಹುಡುಕಿ ಹಳ್ಳಿ ಬೀದಿಯಲ್ಲಿ ಕೊಡಬೇಕು. ಮತ್ತೊಂದು, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚಬೇಡಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಯಾವುದೇ ಷರತ್ತು ಹಾಕಬೇಡಿ. ಕನ್ನಡ ಮಾಧ್ಯಮ ಶಾಲೆಗಳನ್ನ ನೀವೇ ಕಡ್ಡಾಯ ಯೋಚನೆ ಮಾಡಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕೊಡಪ್ಪ. ಈಗ ಮುಖ್ಯಮಂತ್ರಿಗಳಿಗೆ ಚಂದನ್ ಅವರು ವಾಟಾಳ್ ಅವರು ಸೇರಿ ಗೌರವ ಸೂಚಿಸ್ತಾರೆ. ಕೊಡಪ್ಪ, ಬೇಗ 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 ಪಟ 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 ಪಟ.
ಸೈಡ್ ಅಲ್ಲ ಸೈಡ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.